सुवक्षोजकुम्भां सुधापूर्णकुम्भां प्रसादावलम्बां प्रपुण्यावलम्बां सदा सेन्दुबिम्बां सदा नोष्टबिम्बां भजे शारदाम्बां अजस्रं मदम्बां भजे शारदाम्बां अजस्रं मदम्बां. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಶಂಕರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಶಂಕರ ಜಯಂತಿಯ ದಿನವನ್ನು ನಾವೆಲ್ಲರೂ ತತ್ವಜ್ಞಾನಿಗಳ ದಿನವೆಂದು ಕರೆಯುತ್ತೇವೆ. ನಮ್ಮ ಆದಿಶಂಕರಾಚಾರ್ಯರು ಕಾಲಟಿಯ ಗ್ರಾಮದಲ್ಲಿ ನಂಬೋದರಿ ಎಂಬ ಬಡ ಬ್ರಾಹ್ಮಣನ ಕುಟುಂಬದಲ್ಲಿ ತಂದೆ ಶಿವಗುರು ಹಾಗೂ ತಾಯಿ ಆರ್ಯಾಂಬೆಯ ಸುಪುತ್ರರಾಗಿ ಜನಿಸ್ತಾರೆ. ಅವರು ಹುಟ್ಟಿದ ಅನುಕ್ಷಣ ದೇವ್ರ ಕೃಪೆ ಹೇಗಿರುತ್ತೋ ಹಾಗೆ ಹುಡ್ತಾರೆ. ಮುಖದಲ್ಲಿ ಶಿವನ ಲಕ್ಷಣ ಇರುತ್ತೆ. ಅವರು ಬಂದ ತಕ್ಷಣ ಆಕಾಶದಿಂದ ಭೂಮಿಗೆ ಮಳೆಗಳು ಸುರಿಯುತ್ತೆ. ಪ್ರಕೃತಿಯಲ್ಲಿ ವಾತಾವರಣನೇ ಬದಲಾಗುತ್ತೆ. ಆಗ ಆರ್ಯಾಂಬೆ ತಿಳ್ಕೊಂತಾರೆ, ನನ್ನ ಮಗ ಈ ಜಗತ್ತನ್ನು ಉದ್ಧಾರ ಮಾಡಲು ಬಂದಿದ್ದಾನೆ ಅಂತ ತಿಳ್ಕೊಂಡು ಆ ಶಂಕರಾಚಾರ್ಯರನ್ನ ಮುದ್ದಾಗಿ ಬೆಳೆಸ್ತಾರೆ. ಆ ಶಂಕರಾಚಾರ್ಯರು ಅಮ್ಮ ಏನೇನು ಹೇಳ್ತಾರೆ ಅದನ್ನೆಲ್ಲ ಗ್ರಹಿಸ್ತಾ ಇರ್ತಾರೆ. ಆರ್ಯಾಂಬೆ ಪ್ರತಿದಿನ ಮಹಾಭಾರತ ಅಥವಾ ಒಳ್ಳೆ ಒಳ್ಳೆ ದೇವ್ರ ಕಥೆಗಳನ್ನ ಮಗನಿಗೆ ತಿಳಿಸ್ಕೊಡ್ತಾ ಇರ್ತಾರೆ. ಆಗ ಶಂಕರಾಚಾರ್ಯರು ನಾನು ಇದೇ ತರ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಸನ್ಯಾಸ ದೀಕ್ಷೆ ತಗೊಳ್ಬೇಕು ಅಂತ ಆಸೆ ಹುಟ್ಟುತ್ತೆ. ಅವ್ರ ಅಮ್ಮನ ಹತ್ರ ಹೇಳ್ತಾರೆ, ನನಗೆ ಸನ್ಯಾಸಿ ಆಗ್ಬೇಕಂತ ಇಷ್ಟ, ನನಗೆ ಆಜ್ಞೆ ಕೊಡು, ನಾನು ಸನ್ಯಾಸಿ ಆಗ್ತೀನಿ ಅಂತ. ಆದ್ರೆ ಆರ್ಯಾಂಬೆ ಒಪ್ಪೋದಿಲ್ಲ. ಯಾಕಂದ್ರೆ ಇದ್ದಿದ್ದು ಒಬ್ಬನೇ ಮಗ, ಅದಕ್ಕೆ ಅವಳು ಒಪ್ಪೋದಿಲ್ಲ. ಶಂಕರಾಚಾರ್ಯರಿಗೆ ಏನಾರು ಮಾಡಿ ತಗೊಬೇಕು ಅಂತ ಆಸೆ ಇರುತ್ತೆ. ಅವರು ಒಂದಿನ ಬೆಳಗ್ಗೆ ಪೂರ್ಣಾ ನದಿಯಲ್ಲಿ ಸ್ನಾನ ಮಾಡಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಪೂರ್ಣಾ ನದಿಯಲ್ಲಿ ಸ್ನಾನ ಮಾಡ್ತಿರ್ಬೇಕಾದ್ರೆ ಮೊಸಳೆ ಶಂಕರಾಚಾರ್ಯರ ಕಾಲನ್ನು ಹಿಡ್ಕೊಂಡ್ಬಿಡುತ್ತೆ. ಆಗ ಶಂಕರಾಚಾರ್ಯರು ಅಮ್ಮ ಅಮ್ಮ ಅಂತ ಕರೆದಾಗ ಆರ್ಯಾಂಬೆ ಮನೆಯಿಂದ ಓಡ್ಕೊಂಡು ಪೂರ್ಣಾ ನದಿ ಹತ್ರ ಬರ್ತಾರೆ. ಅವ್ರು ಏನಾಯ್ತು ಅಂತ ಕೇಳಿದಾಗ ಶಂಕರಾಚಾರ್ಯರು ಹೇಳ್ತಾರೆ, ನೀನು ಸನ್ಯಾಸಿ ಆಗಕ್ಕೆ ನೀನು ನನಗೆ ಅನುಮತಿ ಕೊಡ್ತಿಲ್ವಲ್ಲ, ಅದಕ್ಕೆ ಮೊಸಳೆ ನನ್ನನ್ನ ತಿಂತಾ ಇದೆ. ನೀನು ಅನುಮತಿ ಕೊಟ್ರೆ ಈ ಮೊಸಳೆ ನನ್ನನ್ನ ಬಿಡುತ್ತೆ, ಇಲ್ಲ ಅಂದ್ರೆ ನನ್ನನ್ನ ತಿಂದು ಹಾಕುತ್ತೆ, ಏನ್ ಮಾಡ್ತೀಯ ನೋಡು ಅಂತ ಶಂಕರಾಚಾರ್ಯರು ಆರ್ಯಾಂಬೆಗೆ ಹೇಳ್ತಾರೆ. ಆರ್ಯಾಂಬೆ ಯೋಚನೆ ಮಾಡ್ತಾರೆ ಸ್ವಲ್ಪ ಹೊತ್ತು. ನಾನೀಗ ಅನುಮತಿ ಕೊಡದೆ ಹೋದ್ರೆ ನನ್ನ ಮಗ ಪೂರ್ಣವಾಗಿ ಸ್ವರ್ಗಸ್ಥನಾಗ್ತಾನೆ. ಆಗ ನನ್ನ ಮಗನ ಯಾವತ್ತೂ ನೋಡಕ್ಕಾಗೋದಿಲ್ಲ. ಅದೇ ನಾನು ಅನುಮತಿ ಕೊಟ್ರೆ ಅವ್ನು ಸನ್ಯಾಸಿ ಆಗಿರ್ತಾನೆ. ಯಾವತ್ತಾದ್ರೂ ಒಂದಿನ ನಾನು ನನ್ನ ಮಗನ ನೋಡಬಹುದು ಅಂತ ಒಂದು ಕನಸನ್ನ ಇಟ್ಕೊಂಡು ಅನುಮತಿ ಕೊಡ್ತಾಳೆ ಆರ್ಯಾಂಬೆ. ಆಗ ಮೊಸಳೆ ತಕ್ಷಣ ಬಿಡುತ್ತೆ. ಈ ಮೊಸಳೆ ಯಾರು ಅಂತ ತಿಳ್ಕೊಬಹುದು. ಆರ್ಯಾಂಬೆ ಕೊಟ್ಟ ತಕ್ಷಣ ಮೊಸಳೆ ಬಾಯ್ ಬಿಡ್ತು ಅಂದ್ರೆ ಅದು ದೇವನೇ ಇಲ್ಲಿ ದೇವ ಸ್ವರೂಪನಾಗಿ ಮೊಸಳೆ ರೂಪದಲ್ಲಿ ಬಂದಿದೆ ಅಂತ ನಾವು ತಿಳ್ಕೊಬಹುದು. ಶಂಕರಾಚಾರ್ಯರು ಆಮೇಲೆ ಹೇಳ್ತಾರೆ, ನಿನಗೆ ಯಾವುದೇ ಕಷ್ಟ ಬರಲಿ ಅಮ್ಮ, ನನ್ನನ್ನು ಒಮ್ಮೆ ಮನಸ್ಸಿನಲ್ಲಿ ಸ್ಮರಿಸ್ಕೊಂಡ್ರೆ ಸಾಕು, ನಾನು ಬರ್ತೀನಿ, ನೀನು ಅಂತಿಮ ಕಾಲದಲ್ಲೂ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮನ ಆಶೀರ್ವಾದ ಪಡ್ಕೊಂಡು ಸನ್ಯಾಸ ದೀಕ್ಷೆಗೆ ಅಂತ ಹೋಗ್ತಾರೆ. ಸನ್ಯಾಸ ದೀಕ್ಷೆಗಂತ ಹೋಗ್ಬೇಕಾದ್ರೆ ಅವ್ರು ಮಲಗಿರ್ತಾರಲ್ವಾ, ಆಗ ಒಂದು ಕನಸು ಬರುತ್ತೆ. ನರ್ಮದಾ ನದಿಯ ದಂಡೆಯಲ್ಲಿ ಒಂದು ಗುಹೆ ಇದೆ. ಅಲ್ಲಿ ಗುರು ಗೋವಿಂದ ಭಗವತ್ಪಾದರು ಇರ್ತಾರೆ. ಅಲ್ಲಿ ನೀನು ಹೋಗಿ ವಿದ್ಯಾಭ್ಯಾಸ ಕಲಿ ಅಂತ ಶಿವ ಹೇಳ್ದಂಗ ಆಗುತ್ತೆ ಕನಸಲ್ಲಿ. ಆ ಕಡೆಯಲ್ಲಿ ನರ್ಮದಾ ನದಿಯ ದಡದಲ್ಲಿದ್ದ ಗುರು ಗೋವಿಂದ ಭಗವತ್ಪಾದರಿಗೂ ಅದೇ ರೀತಿ ಕನಸು ಬಿಡುತ್ತೆ. ಏನಂದ್ರೆ ನಿನಗೊಬ್ಬ ಶಿಷ್ಯ ಬರ್ತಾ ಇದ್ದಾನೆ, ಅವನಿಗೆ ವಿದ್ಯೆನ ಎಲ್ಲಾನು ಹೇಳ್ಕೊಡು ಅಂತ ಶಿವ ಹೇಳ್ತಾರೆ. ಶಂಕರಾಚಾರ್ಯರು ಮಾರನೇ ದಿನ ಬೆಳಗ್ಗೆ ಬೇಗ ಎದ್ಬಿಟ್ಟು ಕಮಂಡಲವನ್ನು ಇಟ್ಕೊಂಡು ನರ್ಮದಾ ನದಿ ಬಳಿ ಹೋಗ್ತಾರೆ. ನರ್ಮದಾ ನದಿಯಲ್ಲಿ ಪ್ರವಾಹ ಆಗ್ತಾ ಇರುತ್ತೆ. ಆ ನೀರ್ನೆಲ್ಲ ಕಮಂಡಲಲ್ಲಿ ಸಂಗ್ರಹಿಸಿ ಮತ್ತೆ ನದಿನ ದಾಟ್ಬಿಟ್ಟು ಮತ್ತೆ ಆ ಕಮಂಡಲಿನಲ್ಲಿ ಸಂಗ್ರಹಿಸಿದಂತಹ ನೀರ್ನ ಮತ್ತೆ ನದಿಗೆ ಹಾಕ್ತಾರೆ. ಇದನ್ನ ನೋಡ್ಬಿಟ್ಟು ಗುರು ಗೋವಿಂದ ಭಗವತ್ಪಾದರಿಗೆ ಅನ್ಸುತ್ತೆ, ಇವನು ನಿಜವಾಗ್ಲೂ ಶಿವ ಸ್ವರೂಪನೇ ಆಗಿರ್ತಾನೆ ಅಂತ ಅವ್ರು ಅನ್ಕೊಂಡು ತಮ್ಮಲ್ಲಿದ್ದ ಎಲ್ಲಾ ವಿದ್ಯೆಗಳನ್ನು ಶಂಕರಾಚಾರ್ಯರಿಗೆ ಧಾರೆ ಎರಿತಾರೆ. ಅವರು ಎಲ್ಲಾ
ವಿದ್ಯೆನೂ ಕಲ್ತಿದ್ದು ವಯಸ್ಸು ಎಷ್ಟು ಅಂತ ಹೇಳಿದ್ರೆ 8ನೇ ವಯಸ್ಸಲ್ಲಿ ಅವರು ಎಲ್ಲಾ ವಿದ್ಯೆನೂ ಕಲಿತಾರೆ. ಎಲ್ಲಾ ವಿದ್ಯೆ ಕಲ್ತಾದ್ಮೇಲೆ ಅವರು ತನ್ನೊಳಗೆ ಇಟ್ಕೊಳ್ಳೋದಿಲ್ಲ. ಅವರು ಕಾಶಿಗೆ ಹೋಗ್ತಾರೆ. ಅಲ್ಲಿ ತಮ್ಮ ಶಿಷ್ಯರನ್ನ ಒಗ್ಗೂಡಿಸ್ಕೊಂಡ್ರು ತಾವು ಏನೇನು ಕಲ್ತಿರ್ತಾರಲ್ವಾ ಅದನ್ನೆಲ್ಲ ಧಾರೆ ಎರಿತಾರೆ. ಮತ್ತೆ ಅವರು ಇಡೀ ಭಾರತನ ನೋಡ್ಬೇಕು ಅಂತ ಹೇಳ್ಬಿಟ್ಟು ಬರೀ ಕಾಲಿನಲ್ಲಿ ಭಾರತನ ಸುತ್ತಾಡ್ತಾ ಇರ್ತಾರೆ. ಆಗ ಅವರು ಶೃಂಗೇರಿಗೆ ಬರ್ತಾರೆ. ಶೃಂಗೇರಿ ಆಗ ಬೇಸಿಗೆಗಾಲ ಆಗಿರುತ್ತೆ. ಶೃಂಗೇರಿಗೆ ಮೊದಲನೇ ಹೆಸರು ಶೃಂಗಗಿರಿ ಅಂತ ಆಗಿರುತ್ತೆ. ಅಲ್ಲಿ ತುಂಬಾ ಬಿಸಿಲು ಇರೋದ್ರಿಂದ ಒಂದು ಗರ್ಭಿಣಿ ಕಪ್ಪೆ ಇರುತ್ತೆ. ಅದಕ್ಕೆ ಬಿಸಿಲು ಬೇಗನೆ ತಡ್ಕೊಳಕ್ ಆಗ್ತಾ ಇರೋದಿಲ್ಲ. ಅದು ಏನ್ ಮಾಡ್ತಾ ಇರುತ್ತೆ, ತುಂಬಾ ನರಳ್ತಾ ಇರುತ್ತೆ. ಇದು ನರಳ್ತಾ ಇರೋದೊಂದು ಹಾವು ನೋಡುತ್ತೆ. ಹಾವು ನೋಡ್ಬಿಟ್ಟು ಆ ಕಪ್ಪೆಗೆ ನೆರಳು ಕೊಡ್ತಾ ಇರುತ್ತೆ. ಅದನ್ನ ಶಂಕರಾಚಾರ್ಯರು ಗಮನಿಸ್ತಾರೆ. ಅವ್ರ ಮನ್ಸಿಗೆ ಒಂದು ಯೋಚನೆ ಬರುತ್ತೆ. ಏನಂತ ಹೇಳಿದ್ರೆ ಅಂದ್ರೆ ಹಾವು ಯಾವಾಗ್ಲೂ ಕಪ್ಪೆನ ತಿನ್ನುತ್ತೆ. ವೈರಿಯಾದಂತಹ ಕಪ್ಪೆಯನ್ನೇ ಅದು ನೆರಳು ಕೊಡ್ತಾ ಇದೆಯಲ್ವಾ, ಈ ಸ್ಥಳದಲ್ಲಿ ಒಂದು ಪೀಠನ ಸ್ಥಾಪಿಸೋದು ಒಳ್ಳೇದು ಅಂತ ಹೇಳ್ಬಿಟ್ಟು ಶೃಂಗೇರಿ ಒಂದು ಪೀಠ ಸ್ಥಾಪಿಸ್ತಾರೆ. ಅದೇ ಶಾರದಾ ಪೀಠ ಆಗಿ ಬದಲಾವಣೆ ಆಗುತ್ತೆ. ಮತ್ತೆ ಇನ್ನು 4 ಕಡೆ ಪುರಿಯಲ್ಲಿ ಜಗನ್ನಾಥ ಪೀಠ, ಹೀಗೆ ಗೋವರ್ಧನ ಪೀಠ, ಎಲ್ಲ 4 ಕಡೆ 4 ಪೀಠಗಳನ್ನ ಸ್ಥಾಪಿಸ್ತಾರೆ. ಮತ್ತೆ ಸ್ಥಾಪಿಸಾದ್ಮೇಲೆ ಗುರು ಗೋವಿಂದ ಭಗವತ್ಪಾದರಿಗೂ ತುಂಬಾ ಆನಂದ ಆಗುತ್ತೆ. ತನ್ನ ಶಿಷ್ಯ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ, 4 ಪೀಠನ ಸ್ಥಾಪಿಸಿದ್ದಾರೆ, ಅದಕ್ಕೊಬ್ರು ಪೀಠಾಧಿಪತಿಗಳು ಎಲ್ಲಾನು ಮಾಡಿದ್ದಾರೆ. ಈ ಮಠಗಳು ಇನ್ನೂ ಮೇಲೆ ಬರ್ಲಿ ಅಂತ ಆಶೀರ್ವದಿಸ್ತಾರೆ. ಆಮೇಲೆ ಇಷ್ಟಕ್ಕೆ ಅವರು ಜೀವನ ಮುಗಿಸೋದಿಲ್ಲ. ಅವರು ಹಲವಾರು ಕೃತಿಗಳನ್ನ ರಚಿಸ್ತಾರೆ. ಭಜಗೋವಿಂದಂ, ಶಿವಾನಂದ ಲಹರಿ, ಸೌಂದರ್ಯ ಲಹರಿ, ಗೀತಾ ಭಾಷಾ, ಮತ್ತೆ ಶಾಂಕರ ಭಾಷಾ, ಹೀಗೆ ಹಲವಾರು ಕೃತಿಗಳನ್ನ ರಚಿಸ್ತಾರೆ. ಅದರಲ್ಲಿ ದಕ್ಷಿಣಾಮೂರ್ತಿ ಸ್ತೋತ್ರನೂ ಒಂದಾಗಿದೆ. ಅವರು ರಚಿಸ್ಬೇಕಾದ್ರೆ ಅವರು ಒಂದು ತತ್ವನ ಪ್ರತಿಪಾದಿಸ್ತಾರೆ, ಅದ್ವೈತ ಅಂತ. ಅದ್ವೈತ ಯಾವ ಭಾಷೆ ಅಂತ ಹೇಳಿದ್ರೆ ಇಡೀ ಎಲ್ಲಾ ಭಾಷೆಗಳಿಗೂ ಮಾತೃ ಸ್ವರೂಪಿಯಾದಂತಹ ಭಾಷೆಯಾದಂತಹ ಸಂಸ್ಕೃತ ಭಾಷೆಯಿಂದ ಬಂದಿದೆ. ಆ ಪ್ಲಸ್ ದ್ವೈತ, ಅದ್ವೈತ. ದ್ವೈತ ಎಂದರೆ ಎರಡಲ್ಲದ್ದು ಎಂದರ್ಥ. ಎರಡಲ್ಲದ್ದು ಅಂತ ನಾವು ಆ ಎರಡಲ್ಲದ್ದು ಎಂಬ ಪದದ ಆಳವಾಗಿ ನಾವು ಯೋಚನೆ ಮಾಡ್ತಾ ಹೋದ್ರೆ ನಮ್ಮ ದೇಹದಲ್ಲಿರುವಂತಹ ಆತ್ಮ ಮತ್ತು ಪರಮಾತ್ಮ ಇಬ್ಬರು ಬೇರೆ ಅಲ್ಲ, ಎರಡು ಒಂದೇ ಅಂತ ಶಂಕರಾಚಾರ್ಯರು ಪ್ರತಿಪಾದಿಸ್ತಾರೆ. ಶಂಕರಾಚಾರ್ಯರಿಂದ ನಾವು ಏನೇನು ಗುಣ ಕಲಿಬಹುದು? ನಾವು ಬರೀ ಪುಸ್ತಕ ಓದೋದು ಅಥವಾ ನಾವು ಈ ತರ ಭಾಷಣ ಕೇಳಿಸ್ಕೊಂಡ್ರೆ ಆಗೋದಿಲ್ಲ. ಅವರಿಂದ ನಾವು ಏನೇನು ತಿಳ್ಕೊಬಹುದು ಅಂತ ಹೇಳಿದ್ರೆ, ಒಂದು ಗುರು ಭಕ್ತಿ ಆಗಿರಬಹುದು, ಮತ್ತೆ ಆಧ್ಯಾತ್ಮಿಕ ಚಿಂತನೆ ಆಗಿರ್ಬೋದು, ಇದನ್ನೆಲ್ಲ ಕಲಿಬಹುದು. ಹೇಗಂದ್ರೆ ಅವರು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಹಠ ಹಿಡಿದು ಸನ್ಯಾಸಿ ಆಗ್ಬೇಕು ಅಂತ ಅವ್ರು ಹಠ ಹಿಡಿತಾರೆ. ಆದ್ರೆ ನಾವು ಈಗಿನ ಕಾಲದಲ್ಲಿ ಸನ್ಯಾಸಿ ಆಗ್ಬೇಕು ಅಂತ ಏನಿಲ್ಲ. ಅದ್ರ ಬದಲು ಸನ್ಯಾಸಿ ತರನೇ ಆಧ್ಯಾತ್ಮಿಕ ಚಿಂತನೆಯನ್ನ ಮಾಡ್ತಾ ಹೋದ್ರೆ ನಮ್ಮ ಈ ಲೌಕಿಕ ಜೀವನ ಜೊತೆಗೆ ಅಲೌಕಿಕ ಜೀವನ ಅಂದರೆ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ತೊಡಗಿಸ್ಕೊಂಡ್ರೆ ದೇವರು ನಮ್ಗೆ ಎಲ್ಲಾ ಕಡೆಯಲ್ಲಿ ಸಹಾಯ ಮಾಡ್ತಾನೆ. ನಾವು ಹಿಂದಿನ ಜನ್ಮದಲ್ಲಿ ಎಂತ ಕರ್ಮ ಮಾಡಿದೀವೋ ನಮ್ಗೆ ಈ ಜನ್ಮದಲ್ಲಿ ಗೊತ್ತಿಲ್ಲ. ಅದು ಕಳಿಬೇಕು ಅಂದ್ರೆ ದೇವರು ಒಂದು ರೂಪದಲ್ಲಿ ಬಂದು ಒಂಥರ ಕಷ್ಟ ಕೊಡ್ತಾ ಇರ್ತಾನೆ. ಆ ಕರ್ಮ ಯಾವಾಗ ಕಳಿಯುತ್ತೋ ಆಗ ನಾವು ದೇವ್ರ ಹತ್ರ ಹೆಚ್ಚಾಗಿ ಸಮೀಪವಾಗ್ತೀವಿ. ಯಾವಾಗ ಕರ್ಮ ಇನ್ನೂ ಕಳಿಯೋದಿಲ್ವೋ ಆಗ ಇನ್ನೂ ದೂರ ಆಗ್ತಾನೆ ಹೋಗ್ತೀವಿ. ಯಾವಾಗ ನಾವು ಆಧ್ಯಾತ್ಮಿಕ ರೂಪದಲ್ಲಿ ಇರ್ತೀವೋ ಆಗ ದೇವ್ರು ಯಾವ್ದೋ ಒಂದು ರೂಪದಲ್ಲಿ ಬಂದು ಕಷ್ಟಗಳನ್ನ ಕೊಡ್ತಾನೆ ಇರ್ತಾನೆ. ಹೇಗಂದ್ರೆ ಸುಮ್ಮನೆ ಅಳಿಸೋದು ಅಥವಾ ತಾವು ಮಾಡಿಲ್ದಿರೋ ತಪ್ಪಿಗೆ ಶಿಕ್ಷೆ ತಗೊಳ್ಳೋದಾಗಿರ್ಬೋದು, ಒಂದ್ ಕಡೆ ಏನಾದ್ರು ಅಪಾಯ ಆಗಿರ್ಬೋದು, ಈ ತರ ಎಲ್ಲ ಮಾಡಿದಾಗ ನಾವು ಹಿಂದಿನ ಜನ್ಮದಲ್ಲಿ ಎಂತ ಕರ್ಮ ಮಾಡಿರ್ತೀವಲ್ವ ಅದೆಲ್ಲ ಕಳಿಯುತ್ತೆ. ಆಮೇಲೆ ನಾವು ದೇವ್ರ ಹತ್ರ ಹೆಚ್ಚು ಸಮೀಪ ಆಗಿರ್ಬೋದು. ಇದನ್ನ ನಾವು ಒಂದು ಶಂಕರಾಚಾರ್ಯರಿಂದ ಕಲಿತ್ರೆ. ಇನ್ನೊಂದು ಗುರುಭಕ್ತಿ. ಗುರು ಗೋವಿಂದ ಭಗವತ್ಪಾದರು ಏನೇನು ಹೇಳ್ಕೊಟ್ರು ಅದನ್ನೆಲ್ಲ ಅವರು ಇಲ್ಲ ಅಂತ ಹೇಳಿದರೆ ಅವ್ರು ಹೇಳ್ಕೊಟ್ಟಿದ್ದೆಲ್ಲ ವಿದ್ಯೆಯನ್ನ ಪಾರಂಗತ ಮಾಡ್ಕೊಂಡವರು ಶಂಕರಾಚಾರ್ಯರು. ಅದಕ್ಕೆ ನಾವು ಗುರುಭಕ್ತಿ ಅಂತ ಕರಿತೀವಿ. ಈಗಿನ ಕಾಲದಲ್ಲಿ ಎಷ್ಟೋ ಜನ ಮಕ್ಕಳು ಗುರುಗಳ ಮುಂದೆ ವಿನಯದಿಂದ ವರ್ತಿಸಿದ್ರು ಅವ್ರ ಹಿಂದೆ ಚೂರಿ ಅಂದ್ರೆ ಅವ್ರ ಹಿಂದೆನೆ ಬೈಯೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಆ ಗುರುಭಕ್ತಿ ಎಷ್ಟು ನಾವು ಹೊಂದಿರ್ತೀವೋ ಅಷ್ಟೇ ಜೀವನದಲ್ಲಿ ಮುಂದೆ ಹೋಗ್ಬೋದು. ಇದಕ್ಕೆ ಕಬೀರ್ ದಾಸರು ಒಂದು ಕಬೀರ್ ದೋಹೆನು ಹೇಳ್ತಾರೆ. ಗುರು ಮಹಿಮೆ ಗರಿಮೆಯ
ಈ ಕಬೀರ್ ದೋಹೆಯ ಅರ್ಥ ಹೇಗಿದೆ, ಗುರುವಿನ ಮಹಿಮೆ ಒಂದು ಹೆಚ್ಚಿದೆ ಇರುತ್ತೆ. ನಾವು ಅದು ಈಗಿನ ಜನತೆ ಅವ್ರಿಗೆ ಎಷ್ಟು ಮಹಿಮೆ ಇದೆ, ಎಷ್ಟು ಗರಿಮೆ ಇದೆ ಅಂತ ತಿಳ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಹರಿ ಅಂದ್ರೆ ವಿಷ್ಣು, ನಮಗೆ ಎಷ್ಟೇ ಮುನಿಸ್ಕೊಂಡಿರ್ಲಿ, ಆದ್ರೆ ಗುರು ಒಬ್ಬನೇ ಸಾಕು. ಆ ಹರಿ ಮುನಿಸ್ಕೊಂಡಿದ್ನ ಕಡಿಮೆ ಮಾಡ್ತಾರೆ. ಆದ್ರೆ ಗುರು ನೋಡಿದರೆ ನಮ್ಗೆ ಯಾರ ಗತಿ ಅಂತ ಕಬೀರ್ದಾಸರು ಕೇಳ್ತಾರೆ. ನಮ್ಗೆ ಗಾದೆ ತರನೇ ಒಂದು ಮಾತು ಬಂದಿದೆ. ಏನಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಹೆತ್ತವರು ಮತ್ತೆ ಗುರುಗಳ ಕಣ್ಣಲ್ಲಿ ನಾವು ಕಣ್ಣೀರ್ನ ಹಾಕ್ಸಿದ್ರೆ ನಾವು ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ ಅಂತ. ಅವರು ಮನ್ಸಿಂದ ಒಮ್ಮೆ ನೀನು ಉದ್ಧಾರ ಆಗೋದಿಲ್ಲ ಅಂತ ಹೇಳಿದ್ರೆ ನೀವ್ ಎಷ್ಟೇ ಕಷ್ಟಪಟ್ರು ಉದ್ಧಾರ ಆಗೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು, ಗುರುಭಕ್ತಿನ ಹೆಚ್ಚಾಗಿ ಅಳವಡಿಸ್ಕೋಬೇಕು. ಮತ್ತೆ ಶಿಷ್ಯರಿಗೆ ನಾವ್ ಏನು ಕಲ್ತಿದೀವೋ ಅದನ್ನು ಬೇರೆಯವರಿಗೆ ಹೇಳ್ಕೊಡೋದ್ರಲ್ಲಿ ನಾವು ಹೆಚ್ಚಿಗೆ ತೊಡಗಿಸ್ಬೇಕು. ಹೇಗಂದ್ರೆ, ನಾವೀಗ ಒಂದು ವಿಷಯ ಕಲ್ತಿರ್ತೀವಿ ಅಂತ ಹೇಳಿದ್ರೆ ಬೇರೆಯವರಿಗೆ ಅದನ್ನ ಧಾರೆ ಎರಿಬೇಕು. ಇಲ್ಲಾಂದ್ರೆ ನಾವು ನಮ್ಮಲ್ಲೇ ಇಟ್ಕೊಂಡ್ರೆ ಅದು ಹೇಗೆ ಅದು ಉಳಿಯುತ್ತೆ. ನಾವು ಬೇರೆಯವರಿಗೆ ಹಂಚುತ್ತಾ ಹೋದಂತೆ ಅದಿನ್ನೂ ಗಟ್ಟಿ ಆಗುತ್ತೆ. ಇದಕ್ಕೆ ಒಂದು ಸಂಸ್ಕೃತದಲ್ಲಿ ಸುಭಾಷಿತ ಇದೆ, ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜಂ ನ ಚ ಬಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರದಾನಂ. ಇದರ ಅರ್ಥ ಹೀಗಿದೆ, ವಿದ್ಯೆಯನ್ನ ಒಬ್ಬ ರಾಜ ಇದು ತುಂಬಾ ದೊಡ್ಡ ಸಂಪತ್ತು, ನನಗೆ ಕೊಡು ಅಂತ ಕಿತ್ಕೊಳಕ್ ಆಗೋದಿಲ್ಲ. ಅಥವಾ ತನ್ನ ಮನೇಲಿರೋ ಅಣ್ಣ ತಮ್ಮಂದಿರು ಇಷ್ಟಿಷ್ಟು ವಿಭಾಗ ಅಂತ ಮಾಡಿ ಹಂಚ್ಕೊಳಕ್ ಆಗೋದಿಲ್ಲ. ಕಳ್ಳರು ಬಂದು ಆ ವಿದ್ಯೆನ ಕದ್ಕೊಳಕ್ ಆಗೋದಿಲ್ಲ. ಆ ವಿದ್ಯೆನ ನಾವು ಎಷ್ಟು ಬೇರೆಯವ್ರಿಗೆ ಕೊಡ್ತೀವೋ ಅಷ್ಟೇ ಹೆಚ್ಚಾಗುತ್ತೆ ಅಂತ ಈ ಸುಭಾಷಿತ ಹೇಳುತ್ತೆ. ಅದಕ್ಕೆ ನಾವು ಎಷ್ಟಾಗುತ್ತೋ ಅಷ್ಟು ನಾವು ಬೇರೆಯವರಿಗೆ ಹಂಚೋಣ. ಮತ್ತೆ ಈಗಿನ ಕಾಲದಲ್ಲಿ ಶಿಷ್ಯರಿಗೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆ ಕೇಳೋದಾಗಿರಲಿ, ಅದೇನಾದ್ರು ಮಾಡಿದ್ರೆ ಶಿಕ್ಷಕರು ತಾಳ್ಮೆಯಿಂದ ಉತ್ತರನೇ ಕೊಡೋದಿಲ್ಲ. ಒಂದು ಹೊಡೆಯೋದಾಗಿರ್ಲಿ, ಬೈಯೋದಾಗ್ಲಿ, ಈ ತರ ಮಾಡ್ತಾರೆ. ಆ ಮಕ್ಕಳಿಗೆ ಸಣ್ಣ ಮನಸ್ಸಿರುತ್ತೆ, ಆದ್ರೆ ದೊಡ್ಡ ಯೋಚನೆ ಇರುತ್ತೆ. ಅಂದ್ರೆ ಪ್ರಶ್ನೆ ಮೇಲೆ ಹುಡ್ತಾ ಇರುತ್ತೆ. ಅದು ಹೇಗೆ, ಅದು ಆ ಇರುವೆ ಏನಕ್ಕೆ ಈ ತರ ಓಡುತ್ತೆ, ಆ ಪಕ್ಷಿ ಏನಕ್ಕೆ ಆ ತರ ಹಾರುತ್ತೆ, ಇದೆಲ್ಲ ಪ್ರಶ್ನೆ ಇರುತ್ತೆ. ಆ ಪ್ರಶ್ನೆನ ಆ ಮಕ್ಕಳು ಯಾರ ಹತ್ರ ಕೇಳ್ಬೇಕು, ಒಂದು ಹೆತ್ತವ್ರ ಹತ್ರ ಅಥವಾ ಗುರುಗಳ ಹತ್ರ ಅವರು ಕೇಳ್ಬೇಕು. ಅದನ್ನೇನಾದ್ರು ಈಗಿನ ಕಾಲದಲ್ಲಿ ಜನರು ವಿದ್ಯಾರ್ಥಿಗಳು ಶಿಕ್ಷಕರು ಕೇಳಿದ್ರೆ ಅವರು ಬೈದ್ಬಿಡ್ತಾರೆ. ಅಥವಾ ಮಕ್ಕಳು ತಪ್ಪು ಮಾಡಿದ್ರೆ ಅವ್ರು ಹಿಂದೆ ಮುಂದೆ ನೋಡೋದಿಲ್ಲ, ಹೊಡಿತಾರೆ ಅಥವಾ ಶಿಕ್ಷಿಸ್ತಾರೆ. ಆ ಶಿಕ್ಷಿಸೋದ್ರಿಂದ ಮಕ್ಕಳ ಮನಸ್ಸು ಇನ್ನೂ ಕುಂಠಿತ ಆಗುತ್ತೆ. ಅವರು ಇನ್ನೂ ಬೆಳಿಬೇಕಾಗಿದ್ದ ಮನಸ್ಸು ಅಲ್ಲಿಗೆ ಅಧೋಗತಿಗೆ ಬರಲು ಸ್ಟಾರ್ಟ್ ಆಗುತ್ತೆ. ಅದೇ ಗುರು ಒಮ್ಮೆ ಆ ಮಕ್ಕಳನ್ನು ಕರೆದುಕೊಟ್ಟು ನೀನು ಈ ತರ ಮಾಡ್ಬೇಡ, ಈ ತರ ಮಾಡು ಅಂತ ಹೇಳಿದ್ರೆ ಆ ಮಗು ಮುಂದೆ ಎಲ್ಲ ಜಗತ್ತನ್ನು ಮೀರಿಸೋ ಅಂತ ಒಂದು ವ್ಯಕ್ತಿಯಾಗಿ ಬೆಳೀತಾರೆ. ಹಾಗೆ ಶಂಕರಾಚಾರ್ಯರು ಎಲ್ಲಾ ಶಿಷ್ಯರಿಗೆ ತಾಳ್ಮೆಯಿಂದ ಪಾಠ ಬೋಧಿಸಿ ಎಲ್ಲಾ ಶಿಷ್ಯರನ್ನು ಮಹಾತ್ಮರನ್ನಾಗಿ ಮಾಡಿದ ಏಕೈಕ ವ್ಯಕ್ತಿ ಅಂದ್ರೆ ಶಂಕರಾಚಾರ್ಯರು ಅಂತ ಹೇಳ್ಬೋದು. ಅವರು ನಮ್ಗೆ ಏನೇನ್ ತಿಳಿಸಿದ್ದಾರೆ ಅಂತ ಹೇಳಿದ್ರೆ, ಮೋಕ್ಷ ಅಂತ ಹೇಳಿದ್ರೆ ಸಾಯೋದು ಅಂತ ಅಲ್ಲ. ಮೋಕ್ಷ ಅಂತ ಹೇಳಿದ್ರೆ ನೈಜ ಆತ್ಮದ ಕಡೆಗೆ, ಅಂದ್ರೆ ನಿಜವಾದ ಆತ್ಮದ ಕಡೆಗೆ ಯಾರು ಸಾಕ್ತಾರೋ ಅವರು ಮೋಕ್ಷವನ್ನು ಸೇರ್ತಾರೆ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಮತ್ತೆ ಪುಣ್ಯ ಸಂಪಾದನೆ ಮತ್ತು ಧನ ಸಂಪಾದನೆ ಅಷ್ಟೇ ಜೀವನವಲ್ಲ ಅಂತಲೂ ಸಹ ಹೇಳ್ತಾರೆ. ಎಂದೋ ಸತ್ಯವನ್ನೇ ನುಡಿಬೇಕು ಅಂತ ಹೇಳ್ತಾರೆ. ಹೀಗೆ ಹಲವಾರು ತತ್ವಗಳನ್ನು ಬೋಧಿಸ್ತಾ ತನ್ನ 32ನೇ ವಯಸ್ಸಲ್ಲಿ ಅವರು ಯಹಲೋಕವನ್ನ ತ್ಯಜಿಸ್ತಾರೆ. ನಾವು ತುಂಬಾ ಸತಿ ನೋಡಿರ್ಬೋದು, ವಿವೇಕಾನಂದ ಆಗಿರಬಹುದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಶಂಕರಾಚಾರ್ಯರಾಗಿರ್ಬೋದು, ಯಾರೇ ಆಗಿರ್ಲಿ 40 ವರ್ಷಕ್ಕಿಂತ ಮೇಲೆ ಬದುಕಿದ್ದಿಲ್ಲ. ಅವರು 40 ವರ್ಷದ ಕೆಳಗೆ ಅವರು ಯಹಲೋಕನ ತ್ಯಜಿಸಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ, ಯಾರು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಅಥವಾ ಒಳ್ಳೆ ಗುರಿಯನ್ನ ಇಟ್ಕೊಂಡು ಈ ಭೂಮಿಗೆ ಬರ್ತಾರಲ್ವಾ, ಅವರು ತಮ್ಮ ಕೆಲ್ಸದ ಮೇಲೆ ಗುರಿಯನ್ನು ಹೊಂದಿರ್ತಾರೆ. ಆ ಕೆಲಸ ಮಾಡಿದ ತಕ್ಷಣ ಅವರು ಯಹಲೋಕನ ತ್ಯಜಿಸ್ತಾರೆ. ಈಗಿನ ಜನತೆ ಹೇಗಿದ್ದೀವಿ, ತಮ್ಮ ಕೆಲಸ ಆಯ್ತಾ ಬೇರೆಯವ್ರ ಕೆಲ್ಸಕ್ಕೂ ಕಣ್ಣು ಹಾಕ್ತೀವಿ, ಅದು ಹೇಗಿದೆ. ಅಥವಾ ನಮ್ಮಲ್ಲೇ ತಪ್ಪಿಟ್ಕೊಂಡು ಬೇರೆಯವ್ರ ತಪ್ಪನ್ನ ತಿದ್ದಕ್ಕೆ ಹೋಗ್ತೀವಿ. ಆ ತರ ಮಹಾನ್ ವ್ಯಕ್ತಿಗಳು ಎಂದೂ ಮಾಡಿಲ್ಲ. ಅದಕ್ಕೆ ಅವ್ರು ಅಷ್ಟು ಮಹಾನ್ ವ್ಯಕ್ತಿಗಳಾಗಿದ್ದು.
ಮಹಾನ್ ವ್ಯಕ್ತಿಗಳಾಗೋದು ಸುಲಭ ಅಲ್ಲ. ಒಂದಲ್ಲ ಒಂದು ಕಷ್ಟಗಳನ್ನು ಅನುಭವಿಸ್ಕೊಂಡು ಕಹಿ ಅನುಭವವನ್ನು ಪಡ್ಕೊಂಡವರು ಮಹಾನ್ ವ್ಯಕ್ತಿಗಳಾಗಿರ್ತೀವಿ. ಈಗಿನ ಕಾಲದಲ್ಲಿ ಹೇಗೆ ಅಂತ ಹೇಳಿದ್ರೆ ಒಂದು ಕಷ್ಟ ಬಂತಂದ್ರೆ ಈಗ SSLCನೇ ತಗೊಳ್ಳೋಣ. SSLC ಯಾರು ಫೇಲ್ ಆಯ್ತು ಅಂತ ಹೇಳಿದ್ರೆ ಆತ್ಮಹತ್ಯೆ ಮಾಡ್ಕೊಂತಾರೆ. ಈ ತರ ಮಾಡೋದ್ರಿಂದ ಅವ್ರ ಜೀವನದಲ್ಲಿ ಹೇಗೆ ಉದ್ಧಾರ ಆಗ್ತಾರೆ. ಆ ಮಗು ಆತ್ಮಹತ್ಯೆ ಮಾಡ್ಕೊಂಡಿದ್ ಮಗು ಮತ್ತೆ ಭೂಮಿಲಿ ಹುಟ್ಲೇಬೇಕು, ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ಬೇಕು, ಮತ್ತೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ಬೇಕು. ಇದೆಲ್ಲದ್ರ ಬದಲು ಆ SSLC ಹೋಗಿದ್ದು ಹೋಯ್ತು. ಮುಂದಿನ ಜೀವನ ಇನ್ನೂ ಚೆನ್ನಾಗಿ ರೂಪಿಸ್ಕೊಳ್ಳಕ್ಕೆ ಆ ಮಗು ಪ್ರಯತ್ನ ಮಾಡಿದ್ರೆ ಓದೇ ಜೀವನ ಅಲ್ಲ, ವಿದ್ಯೆ ಇರಬೇಕು, ಜ್ಞಾನ ಇರಬೇಕು. ಮಾರ್ಕ್ಸ್ ಕಾರ್ಡ್ ಮುಖ್ಯ ಅಲ್ಲ. ಆ ಮಾರ್ಕ್ಸ್ ಕಾರ್ಡ್ ಅಲ್ಲಿ SSLC ರಿಸಲ್ಟ್ ಕೊಟ್ರೆ ಜಾಬ್ ಸಿಗುತ್ತೆ ಅಂತ ಹೇಳ್ತಾರೆ. ಅದೇ ಆ ಮಗುಗೆ ವಿದ್ಯೆ ಇದ್ರೆ, ಜ್ಞಾನ ಇದ್ರೆ, ಒಂದು ಡ್ಯಾನ್ಸಿನ ಕಲೆ ಇದ್ರೂ ಸಾಕು. ಅದು ಡ್ಯಾನ್ಸ್ ಕ್ಲಾಸ್ ಅನ್ನ ನಡೆಸ್ಬೋದು, ಇದು ಮಾಡಿ ಒಂದು ಧನ ಸಂಪಾದನೆ ಮಾಡ್ಬೋದು. ಜಾಬಿಗೆ ಹೋಗ್ಬೇಕು ಅಂತ ಏನಿಲ್ಲ. ಅದಕ್ಕೆ ನಾವು ಎಲ್ಲ ಇದು ತಪ್ಪು ಅದು ಸರಿ ಅಂತ ಅಲ್ಲ. ನಾವ್ ಏನಕ್ಕೆ ಬಂದಿದೀವಿ, ನಾವ್ ಏನು ಮಾಡ್ಕೋಬೇಕು, ನಾವ್ ಏನ್ ಸಾಧನೆ ಮಾಡ್ಬೇಕು ಅಂತ ಯೋಚಿಸಿದ್ರೆ ಶಂಕರಾಚಾರ್ಯರಂತಹ ಜೀವನವನ್ನು ನಾವು ನಡೆಸಲು ಸಾಧ್ಯ ಆಗುತ್ತೆ. ಅವ್ರ ತತ್ವಗಳನ್ನು ನಾವು ಅಳವಡಿಸ್ಕೋಬೇಕು. ಅವ್ರ ಪುಸ್ತಕಗಳನ್ನ ಓದ್ತಾ ಇದ್ರೆ ನಾವೇನಕ್ಕೆ ಈ ತರ ಇಲ್ಲ ಅಂತ ನಮ್ಗೆ ಒಂದ್ಸತಿ ನಮ್ಮ ಮೇಲೆ ನಮ್ಗೆ ಜಿಗುಪ್ಸೆ ಉಂಟಾಗುತ್ತೆ. ನಾವ್ ಏನಕ್ಕಿಲ್ಲ ಅಂತ ಯೋಚನೆ ಮಾಡ್ತಾ ಇದೀವಿ. ನಾವು ಆಗಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಅದನ್ನ ನಾವು ಸರಿದಾರಿಗೆ, ನಮ್ಮ ಜೀವನವನ್ನು ಸರಿದಾರಿಗೆ ಕೊಂಡೊಯ್ಯಲು ಪ್ರಯತ್ನ ಪಟ್ರೆ ನಾವು ಇನ್ನೂ ಮೇಲಕ್ಕೆ ಹೋಗ್ಬಹುದು. ಹೇಗ್ ಪ್ರಯತ್ನ ಪಡೋದು? ಪ್ರಯತ್ನ ಪಡಕ್ಕೆ ಏಕಾಗ್ರತೆ ಬೇಕು. ಏಕಾಗ್ರತೆ ಹೇಗೆ ಹೆಚ್ಚಿಸ್ಕೊಳ್ಳೋದು? ನಮ್ಮ ಮನೇಲಿ ಈಗ 10 ಪೇಪರ್ ಬರುತ್ತೆ, ನ್ಯೂಸ್ ಪೇಪರ್. ವಿಜಯವಾಣಿ, ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್, ದ ಹಿಂದೂ, ಹೀಗೆ ತುಂಬಾ ಪೇಪರ್ ಬರುತ್ತೆ. ಫಸ್ಟ್ನೇ ದಿನ ವಿಜಯವಾಣಿ ಕೆಳಗೆ, ಪ್ರಜಾವಾಣಿ ಅದ್ರ ಮೇಲೆ, ಹೀಗೆ 10 ಪೇಪರ್ ಯೋಜಿಸ್ತೀವಿ. ಹೀಗೆ ಪ್ರತಿದಿನ ಅದ್ರ ಮೇಲೆ ಫಸ್ಟ್ ದಿನ ಹೇಗೆ ಯೋಜಿಸಿದ್ವು ಹಾಗೆ ಯೋಜಿಸ್ಬೇಕು. ಅದ್ ಬಿಟ್ಟು ತಮ್ಮ ಧಾರಣೆ ಅಂದ್ರೆ ರ್ಯಾಕ್ಸ್ ಪ್ರತಿದಿನ ಹೇಗೆ ಇಟ್ಟಿದ್ವು. ಈಗ ಒಂದು ಬಟ್ಟೆ ಗ್ರೀನ್ ಕಲರ್ ಸ್ಯಾರಿ ಕೆಳಗಿಟ್ಟಿದ್ರೆ ಅದು ಇನ್ನು 1 ವರ್ಷ ಆದ್ರೂ ಗ್ರೀನ್ ಕಲರ್ ಸ್ಯಾರಿ ಕೆಳಗೆ ಇರಬೇಕು. ನೀವು ಎಷ್ಟೇ ಯೂಸ್ ಮಾಡ್ಲಿ ಅದು ಹಂಗೆ ಇರ್ಬೇಕು. ಮತ್ತೆ ಪುಸ್ತಕದ ಲೈಬ್ರರಿ ಆಗಿರ್ಬೋದು, ಒಂದಿನ ಈ ಕಡೆ ಇದ್ದಿದ್ದ ಪುಸ್ತಕ ಆ ಕಡೆ ಹೋಗೋಗಿಲ್ಲ. ಹಿಂಗೆ ಪ್ರತಿದಿನ ಯೋಜಿಸ್ಬೇಕು. ಮತ್ತೆ ಚಪ್ಪಲಿನ ನಾವು ಕಲಿಬಹುದು. ಚಪ್ಪಲಿನ ನಾವು ಎಷ್ಟು ನೀಟಾಗಿ ಯೋಜಿಸ್ತೀವೋ ಅಷ್ಟು ನಮ್ಗೆ ಏಕಾಗ್ರತೆ ಮೂಡುತ್ತೆ ಅಂತ ಹೇಳ್ತಾರೆ. ಈ ಏಕಾಗ್ರತೆ ಎಷ್ಟು ದಿನ ಇರುತ್ತೆ? 10 ದಿನ ಇರುತ್ತೆ. 11ನೇ ದಿನಕ್ಕೆ ಆಲಸ್ಯ ಬರುತ್ತೆ. ನಾವೇನಕ್ಕೆ ಮಾಡ್ಬೇಕು, ಅದರಿಂದ ನಮ್ಗೆ ಏನು ಉಪಯೋಗ ಅಂತ ನಾವು ಮನಸ್ಸಿಗೆ ಬಂದ್ಬಿಡುತ್ತೆ. 10 ದಿನ ನೀಟಾಗಿ ಮಾಡಿದ್ ನಾವು ಅಥವಾ ನಮ್ಮ ಮನಸ್ಸು ಏನು 11ನೇ ದಿನಕ್ಕೆ ಆಲಸ್ಯಕ್ಕೆ ತುತ್ತಾಗುತ್ತೆ. ಈ ಆಲಸ್ಯ ಎನ್ನೋ ಶತ್ರು ನಮ್ಮನ್ನ ಹಾಳು ಮಾಡುತ್ತೆ, ಏಕಾಗ್ರತೆಯನ್ನ ಒದ್ದೋಡಿಸುತ್ತೆ. ಆಲಸ್ಯಂ ಹಿ ಮನುಷ್ಯಾನ ಶರೀರಸ್ಥೋ ಮಹಾರಿಪುಹು ಅಂತ ಸಂಸ್ಕೃತದಲ್ಲಿ ಒಂದು ವಾಕ್ಯ ಇದೆ. ಅಂದ್ರೆ ಆಲಸ್ಯ ಎಂಬ ಪದವು ಮಾನವರ ದೇಹಕ್ಕೆ ಶತ್ರುವಾಗಿದೆ ಅಂತ. ನಾವು ಎಷ್ಟು ಆಲಸ್ಯನ ವೃದ್ಧಿಸ್ಕೋತೀವಿ ಅಷ್ಟು ನಾವು ಕೆಳಮಟ್ಟಕ್ಕೆ ಹೋಗ್ತೀವಿ. ಅದಕ್ಕೆ ನಾವು ಏಕಾಗ್ರತೆ 10 ದಿನ ಅಲ್ಲ, 20 ದಿನ ಅಲ್ಲ, 1 ತಿಂಗಳಲ್ಲ, 1 ವರ್ಷ ಹೀಗೆ ಮುಂದುವರಿಸ್ಕೊಂಡು ಏಕಾಗ್ರತೆ ನಾವು ಬೆಳೆಸ್ಕೊಂಡ್ರೆ ಅದು ಏಕಾಗ್ರತೆ ಗಟ್ಟಿಯಾಗಿ ಶಂಕರಾಚಾರ್ಯರಂತೆ ಆಗಲು ನಮಗೆ ಸಹಕಾರ ನೀಡುತ್ತೆ. ನಾವು ಎಷ್ಟಾಗುತ್ತೋ ಶಂಕರಾಚಾರ್ಯರದಾಗಿರ್ಲಿ, ವಿವೇಕಾನಂದರದಾಗಿರ್ಲಿ, ಹಲವಾರು ಮಹಾನ್ ವ್ಯಕ್ತಿಗಳ ಪುಸ್ತಕವನ್ನು ನಾವು ಓದೋಣ. ಅದರಿಂದ ನಾವು ಏನ್ ಕಲಿಬೇಕು ಅಂತ ಹೇಳ್ಬಿಟ್ಟು ನಮಗೆ ನೆನಪಿರೋದಿಲ್ಲ ಅಂದ್ರೆ ಒಂದು ಪುಸ್ತಕದಲ್ಲಿ ಪಾಯಿಂಟ್ ಅನ್ನು ಮಾಡ್ಕೊಂಡು ನಾನು ಹೀಗಿರ್ಬೇಕು, ಈ ತರ ಇರ್ಬೇಕು ಅಂತ ಹೇಳಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಅದನ್ನ ನೋಡ್ಕೊಂಡ್ರೆ ಆ ದಿನ ಫುಲ್ಲು ನಮ್ಗೆ ನೆನಪಿರುತ್ತೆ. ಅಥವಾ ಮಲ್ಗಕ್ಕಿಂತ ಮುಂಚೆ ಇನ್ನೇ ನಿದ್ದೆ ಬರ್ತಿದೆ ಅಂತ ಹೇಳ್ಬೇಕಾದ್ರೆ 21 ದಿನ ಅದನ್ನ ನಾವು ಈ ತರ ಇರ್ಬೇಕು, ನಾನು ಈ ತರ ಇರ್ಬೇಕು ಅಂತ 21 ದಿನ ಮಾಡಿದ್ರೆ ನಾವು ಅದನ್ನ ಮುಂದೆ 21 ದಿನ ಆದ್ಮೇಲೆ ನಾವು ಅದನ್ನೇ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದ.